ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ಆಗಿರುವಂತ ದರ್ಶನ್ಗೆ ದಿಂಬು ಹಾಸಿಗೆ ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತಾ ಇಲ್ವಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಇವತ್ತು ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ಜೈಲು ಅಧಿಕಾರಿಗಳ ಮೇಲೇನೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ 64ನೇ CCH ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಜೈಲು ಅಧಿಕಾರಿಗಳ ವಿರುದ್ಧವೂ ಕೂಡ ದರ್ಶನ್ ಆರೋಪವನ್ನ ಮಾಡಿದ್ರು. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕೂಡ ಇಲ್ಲ ಅಂತೇಳಿ ತಕರಾರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿದ್ದ ಆರೋಪಿ ದರ್ಶನ್ ಜೈಲಿಗೆ ಭೇಟಿ ನೀಡಿದ್ರು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ರು. ಪ್ರಾಧಿಕಾರದ ಅಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ. ಇವತ್ತು 64ನೇ CCH ಕೋರ್ಟ್ನಿಂದ ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗುತ್ತೆ. ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಡೇ ಅಂತಾನೆ ಹೇಳಬೇಕಾಗುತ್ತೆ. ಇವತ್ತಾರು ಸಿಗುತ್ತಾ ಹಾಸಿಗೆ ದಿಂಬು? ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಂತ ಆರೋಪಿ ದರ್ಶನ್ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ವಿಷ ಕೊಟ್ಬಿಡಿ, ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಜೈಲಲ್ಲಿ ಕನಿಷ್ಠ ಸೌಲಭ್ಯ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಏನೆಲ್ಲ ಇದೆ, ಏನ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಇದೆಯಾ, ಜೈಲಿನ ಮ್ಯಾನುವಲ್ ಅಲ್ಲಿ ಏನೆಲ್ಲ ಕೈದಿಗಳಿಗೆ ಅಥವಾ ಆರೋಪಿಗಳಿಗೆ ಕೊಡುವಂತ ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿಯನ್ನ ಮಾಡಿ ಅಧಿಕಾರಿಗಳು ವರದಿಯನ್ನ ಸಿದ್ಧಪಡಿಸಿದ್ರು. ಈಗ ಈ ವರದಿಯನ್ನ ಆಧರಿಸಿ ಇವತ್ತು 64ನೇ CCH ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಆ ಮೂಲಕ ದರ್ಶನ್ಗೆ ಇವತ್ತು ಹಾಸಿಗೆ ಸಿಗುತ್ತಾ, ದಿಂಬು ಸಿಗುತ್ತಾ ಇಲ್ವಾ ಅನ್ನೋದು ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇವತ್ತು ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ದರ್ಶನ್ ತನಗೆ ಬೆನ್ನು ನೋವಿದೆ, ಆರೋಗ್ಯದ ಸಮಸ್ಯೆ ಇದೆ, ಕನಿಷ್ಠ ಸೌಲಭ್ಯದ ಅವಶ್ಯಕತೆ ಇದೆ, ಮಲಗೋದಕ್ಕೂ ಕೂಡ ಆಗ್ತಾ ಇಲ್ಲ, ನನಗೆ ದಿಂಬು ಹಾಸಿಗೆ ಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 64ನೇ CCH ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಅದು ಕೆಲವು ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ. ಹಾಸಿಗೆ ದಿಂಬು ಸಿಗುತ್ತಾ ಇಲ್ವಾ ಅದಕ್ಕೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನ್ ನಿರೀಕ್ಷೆ ಇದೆ ಇವತ್ತು? ನಾಗೇಂದ್ರ ಬಾಬು, CCH ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 64ರಲ್ಲಿ ಇವತ್ತು ನಟ ದರ್ಶನ್ ವಿಚಾರವಾಗಿ ಆದೇಶ ಬರುವಂತ ನಿರೀಕ್ಷೆ ಇರುವಂತದ್ದು. ಪರವಾಗಿ ಬರುತ್ತಾ ವಿರುದ್ಧವಾಗಿ ಬರುತ್ತಾ ಅನ್ನೋದಕ್ಕಿಂತ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ 2ನೇ ಬಾರಿಗೆ ಜೈಲು ಸೇರಿದ ನಂತರ ಅಲ್ಲಿ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ತಿಳಿಸಿದ್ದು, ಮೊದಲನೇದಾಗಿ ನನಗೆ ಲೋವರ್ ಬ್ಯಾಕ್ ಪೇನ್ ಇರೋದ್ರಿಂದ ದಿಂಬು ಹಾಗೂ ಹಾಸಿಗೆ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಇದನ್ನ ಬೇರೆ ಖೈದಿಗಳಿಗೆ ಕೊಟ್ಟಂತೆ ಕೊಡೋದರ ಬದಲಾಗಿ ನನಗೂ ಕೂಡ ಒಂದಿಷ್ಟು ಸಣ್ಣ ಪುಟ್ಟ ವಿಶೇಷ ಸೌಲಭ್ಯ ಅಥವಾ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ರು. ಆ ವಿಶೇಷ ಸೌಲಭ್ಯ ಏನು ಅಂತ ನೋಡಿದ್ರೆ ಹಾಸಿಗೆ ಮತ್ತೆ ದಿಂಬು. ಈ ಎರಡೂ ವಿಚಾರವನ್ನ ನೇರವಾಗಿ ಜಡ್ಜ್ ನಿರ್ಧಾರ ಮಾಡೋದಕ್ಕೂ ಮೊದಲು ಪ್ರಾಧಿಕಾರದ ಅಧಿಕಾರಿಗಳು ಜೈಲಿನ ಒಳ ಹೋಗಬೇಕು, ಅಲ್ಲಿರುವಂತಹ ವ್ಯವಸ್ಥೆಯನ್ನ ಸೌಲಭ್ಯವನ್ನ ಗಮನಿಸಬೇಕು, ಇತರೆ ಖೈದಿಗಳಿಗೆ ಅಥವಾ ಇತರೆ ಖೈದಿಗಳಿಗೆ ನೀಡಿರುವಂತಹ ಸೌಲಭ್ಯ ಹಾಗೂ ದರ್ಶನ್ಗೆ ನೀಡಬೇಕಾದಂತಹ ಸೌಲಭ್ಯವನ್ನ ಗಮನಿಸಬೇಕು. ಒಳಗಡೆ ಅವರಿಗೆ ನೀಡಲಾಗ್ತಿರುವಂತಹ ಚಿಕಿತ್ಸೆ ಹಾಗೂ ಆರೋಗ್ಯದ ಸಮಸ್ಯೆ ಆಗದಂತೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಿದೆ ಅದರ ಕೂಡ ಪರಿಶೀಲನೆ ಮಾಡಬೇಕು. ಒಂದು ಕಂಪ್ಯಾರಿಟಿವ್ ಸ್ಟಡಿಯನ್ನ ಮಾಡಿದ ನಂತರ ಹೈಕೋರ್ಟ್ ಗಮನಕ್ಕೆ ಅಂದ್ರೆ ಸಿವಿಲ್ ಕೋರ್ಟ್ ಹಾಲ್ ಗಮನಕ್ಕೆ ತರಬೇಕು. ಅದಾದ ನಂತರವಷ್ಟೇ ದರ್ಶನ್ಗೆ ಹಾಸಿಗೆ ಹಾಗೂ ತಿಂಬು ಕೊಡಬೇಕಾ ಅನ್ನೋ ಒಂದು ವಿಚಾರವನ್ನ ನಿರ್ಣಯ ಮಾಡಲಾಗುತ್ತೆ ಅಂತ ತಿಳಿಸಿತು. ಇವತ್ತು ಬೆಳಿಗ್ಗೆ ನಿರ್ಧಾರ ಪ್ರಕಟ ಆಗಬೇಕಿತ್ತು. ಈ ಸದ್ದ ಮಟ್ಟಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಪ್ರಕಟ ಆಗುತ್ತೆ. ಒಂದು ವೇಳೆ ಇಲ್ಲಿ ದರ್ಶನ್ಗೆ ಹಾಸಿಗೆ ಹಾಗೂ ದಿಂಬು ಕೊಡಬೇಕು ಅನ್ನೋ ವಿಚಾರವನ್ನ ಕೋರ್ಟ್ ಮಾನ್ಯ ಮಾಡಿದೆ ಆದಲ್ಲಿ ಆ ಆದೇಶದ ಪ್ರತಿ ಜೈಲಿಗೆ ತಲುಪಿದ ಕೂಡಲೇ ಹಾಸಿಗೆ ಹಾಗೂ ದಿಂಬನ್ನು ಕೊಡುವಂತ ವ್ಯವಸ್ಥೆ ಮಾಡಲಾಗುತ್ತೆ. ಒಂದು ವೇಳೆ ಕೊಡಬಾರದು, ವ್ಯತಿರಿಕ್ತವಾದಂತ ಆದೇಶವೇನಾದ್ರೂ ಬಂದ್ರೆ ಇದನ್ನ ಕೂಡ ಅಪೀಲ್ ಮಾಡುವಂತ ಚಾನ್ಸಸ್ ಈಗ ದರ್ಶನ್ ಪರ ವಕೀಲರಿಗೆ ಇರೋದ್ರಿಂದ ಯಾವ ರೀತಿಯಾದಂತ ವರದಿ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು ಈ ಸದ್ಯದ ಮಟ್ಟಿಗೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ಆಗಿರುವಂತ ದರ್ಶನ್ಗೆ ದಿಂಬು ಹಾಸಿಗೆ ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತಾ ಇಲ್ವಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಇವತ್ತು ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ಜೈಲು ಅಧಿಕಾರಿಗಳ ಮೇಲೇನೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ 64ನೇ CCH ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಜೈಲು ಅಧಿಕಾರಿಗಳ ವಿರುದ್ಧವೂ ಕೂಡ ದರ್ಶನ್ ಆರೋಪವನ್ನ ಮಾಡಿದ್ರು. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕೂಡ ಇಲ್ಲ ಅಂತೇಳಿ ತಕರಾರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿದ್ದ ಆರೋಪಿ ದರ್ಶನ್ ಜೈಲಿಗೆ ಭೇಟಿ ನೀಡಿದ್ರು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ರು. ಪ್ರಾಧಿಕಾರದ ಅಧಿಕಾರಿಗಳಿಂದ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ. ಇವತ್ತು 64ನೇ CCH ಕೋರ್ಟ್ನಿಂದ ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗುತ್ತೆ. ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಡೇ ಅಂತಾನೆ ಹೇಳ್ಬೇಕಾಗುತ್ತೆ. ಇವತ್ತಾರು ಸಿಗುತ್ತಾ ಹಾಸಿಗೆ ದಿಂಬು? ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಂತ ಆರೋಪಿ ದರ್ಶನ್ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ವಿಷ ಕೊಟ್ಬಿಡಿ, ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಜೈಲಲ್ಲಿ ಕನಿಷ್ಠ ಸೌಲಭ್ಯ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟು ಅಲ್ಲಿ ಏನೆಲ್ಲ ಇದೆ, ಏನ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಇದೆಯಾ, ಜೈಲಿನ ಮ್ಯಾನುವಲ್ ಅಲ್ಲಿ ಏನೆಲ್ಲ ಕೈದಿಗಳಿಗೆ ಅಥವಾ ಆರೋಪಿಗಳಿಗೆ ಕೊಡುವಂತ ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿಯನ್ನ ಮಾಡಿ ಅಧಿಕಾರಿಗಳು ವರದಿಯನ್ನ ಸಿದ್ಧಪಡಿಸಿದ್ರು. ಈಗ ಈ ವರದಿಯನ್ನ ಆಧರಿಸಿ ಇವತ್ತು 64ನೇ CCH ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಆ ಮೂಲಕ ದರ್ಶನ್ಗೆ ಇವತ್ತು ಹಾಸಿಗೆ ಸಿಗುತ್ತಾ, ದಿಂಬು ಸಿಗುತ್ತಾ ಇಲ್ವಾ ಅನ್ನೋದು ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ದರ್ಶನ್ ತನಗೆ ಬೆನ್ನು ನೋವಿದೆ, ಆರೋಗ್ಯದ ಸಮಸ್ಯೆ ಇದೆ, ಕನಿಷ್ಠ ಸೌಲಭ್ಯದ ಅವಶ್ಯಕತೆ ಇದೆ, ಮಲಗೋದಕ್ಕೂ ಕೂಡ ಆಗ್ತಾ ಇಲ್ಲ, ನನಗೆ ದಿಂಬು ಹಾಸಿಗೆ ಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 64ನೇ CCH ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಅದು ಕೆಲವು ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ. ಹಾಸಿಗೆ ದಿಂಬು ಸಿಗುತ್ತಾ ಇಲ್ವಾ ಅದಕ್ಕೆ ಕ್ಷಣಗಣನೆ ಕೂಡ ಶುರುವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನ್ ನಿರೀಕ್ಷೆ ಇದೆ ಇವತ್ತು?